ಇವತ್ತು ಅಗ್ನಿ ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಅತ್ತೆ ಇನ್ನೂ ಏನಾದರೂ ಖರ್ಚಿಗೆ ದುಡ್ಡು ಬೇಕಂದರೆ ಕೇಳ್ರಿ ಕೊಡ್ತೀನಿ ಅಂತೆಲ್ಲ ಹೇಳ್ತಾ, ಹೌದಾ ಅಂತ ಇವರು ಸಿಂಧು ಬಿಂದು ಅವರಮ್ಮ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಯಾಗಿ, ಇಷ್ಟು ಸಾಲ ಅಂದರೆ ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ, ಮನೆ ಕೆಲಸನೂ ಶೇರ್ ಮಾಡ್ಕೊತೀನಿ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಖುಷಿ ಆಗಿಬಿಟ್ಟಿದೆ. ಆದರೆ ಮನೆ ಕೆಲಸ ಮಾಡ್ತೀನಷ್ಟು ಹೊತ್ತು ಚಾಕರಿ ಎಲ್ಲ ಮಾಡೋಂಗಿಲ್ಲ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂತೆಲ್ಲ ಹೇಳಿ ಅವ್ರ ಮಾವಾಗೂ ಅವ್ರ ತಂಗಿಗೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಚಾಕರಿ ಎಲ್ಲ ಮಾಡಲ್ಲ ಅಂತೆಲ್ಲ ಹೇಳಿರ್ತಾಳಲ್ಲ, ಹಾಗಾಗಿ ತುಂಬ ಖುಷಿ ಪಡ್ತಾ ಇದ್ದು ಹ್ಞೂ ಕಣೆ ಅಕ್ಕ ಅದೇ ಟೈಮಿಗೆ ಸಾಕ್ಷಿದು ನೀವೇನಾದರೂ ನಂದು ಸ್ಯಾಲ್ರಿದು ಆಫರ್ ಎಲ್ಲ ನೋಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀರಾ, ನೀವು ಬಂದು ನೋಡಿರೋದು ಗೊತ್ತು, ಆಮೇಲೆ ನೀವು ಮಾಡ್ತಾ ಇರೋದು ಡ್ರಾಮಾ ಅಂತಲೂ ನನಗೆ ಚೆಂದಾಗಿ ಗೊತ್ತು ಅಂತೆಲ್ಲ ಹೇಳಿದ. ಆವಾಗ ಮಂಜರಿ ತುಂಬ ಅಂದರೆ ತುಂಬ ಶಾಕ್ ಆಗ್ತಾಳೆ. ಯಾಕಂದರೆ ಹೇಳಿದಾಳಲ್ಲ ಸ್ಯಾಲ್ರಿ ಆಫರ್ ಜಾಬಿಂದು ಅಂತೆಲ್ಲ, ಶಾಕ್ ಆಗಿಬಿಡ್ತಾ. ಮಂಜರಿ ಡ್ರಾಮಾ ಮಾಡ್ತಿದ್ದೀನಿ ಅಂತ ಹೇಳಿದ ಕೂಡಲೇ ಏನೋ ನನ್ನ ಆಟ ನಡೆಯಲ್ಲ ಅಂತೆಲ್ಲ ಹೇಳಿ ತುಂಬ ಗಾಬರಿ ಆಗ್ತಾ. ಅದೇ ಟೈಮಿಗೆ ಅವ್ರ ಮಾವ ಮಂಜರಿ ಗಂಡ ಆಡ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಆಳಿಸ್ಕೊಂಡು. ರೀ ನೀವು ಆಫೀಸ್ಗೆ ಹೋಗೋದು ಬೇಡ ಅಂತೆಲ್ಲ ಇಲ್ಲಿ ಮನೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅವ್ರ ತಮ್ಮನು ಆಫೀಸ್ಗೆ ಹೋಗೋದೆಲ್ಲ ಬೇಡ, ನಮ್ಮ ಮನೆಯವರೆಲ್ಲ ಹೇಳ್ತಾ ಇರೋದು ಕೇಳು ಅಂತೆಲ್ಲ ಹೇಳಿದಾಗ, ಸುಮ್ಮನೆ ಇರೋಣ ನೀನಂತ, ಒಂದು ಕೆಲಸ ಮಾಡು, ಅಲ್ಲಿ ಹೋಗಲೇಬೇಕಂತಂದರೆ ಒಂದು ಕೆಲಸ ಮಾಡು, ಅಲ್ಲಿಗೆ ಅದಿತಿ ಬಂದು ಅಲ್ಲಿಗೆ ಅಣ್ಣನ ಮತ್ತು ಅಗ್ನಿ ಬ್ರದರ್ನ ಮತ್ತು ಆಮೇಲೆ ಸಾಕ್ಷಿನ ಹೋಗೋಕೆ ಹೇಳ್ತೀನಿ ಅಂತೆಲ್ಲ ಹೇಳ್ದ. ಸರಿ ಅಷ್ಟಾದರೂ ಮಾಡಿ, ಅವ್ರು ಎಷ್ಟು ವರ್ಷದ ನಮಗೆ ಕ್ಲೈಂಟ್ ಅಂತ ನಿಮಗೇನಾದರೂ ಗೊತ್ತಾ, 20 ವರ್ಷ ಜಾಸ್ತಿಯಿಂದ ಅವ್ರು ನಮಗೆ ಕ್ಲೈಂಟ್ ಆಗಿದ್ದಾರೆ, ನಮ್ಮ ಕಂಪ್ನಿಗೆ ಎಷ್ಟು ಮುಕುಂದ ಅವರು ಎಷ್ಟು ಮಾಡಿದ್ದಾರೆ ಅಂತ ನಿಮಗೇನು ಗೊತ್ತು ಅಂತೆಲ್ಲ ಹೇಳಿ ಅವ್ರ ತಮ್ಮನಿಗೆ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆದೇ ಇವ್ರು ಕಳಿಸಿದಾಯ್ತು, ಸಾಕ್ಷಿ ರೇವತಿ ನೀನು ಸಾಕ್ಷಿಗೆ ಹೇಳು, ನಾನು ಅಣ್ಣಗೆ ಹೇಳ್ತೀನಿ, ಸಾಕ್ಷಿ ನೀನು ರೇವತಿಗೆ ಹೇಳಂದೆ, ಅದಿತಿನೂ ನಾನು ಅಣ್ಣಗೆ ಹೇಳ್ತೀನಿ ಅಂದರೆ ಈ ಸಿಡುಕು ಮೂತಿಗೆ ಪರ್ಫೆಕ್ಟ್ ಜೋಡಿ ಅಂತ ಆರ್ಯ ಹೇಳ್ತಾನೆ. ಆರ್ಯ ಹೇಳಿದಾಗ ಇಲ್ಲಿ ಏನೋ ಜಗಳ ನಡೀತಾನೆ ಇರ್ತದೆ. ರೇವತಿ ಅವ್ರು ಫೋನ್ ಮಾಡ್ತಾರೆ. ಅದೇ ಟೈಮಿಗೆ ಹ್ಞೂ ಮೇಡಮ್ ಅಂತೆಲ್ಲ ಅದಿತಿನೂ ಫೋನ್ ಮಾಡ್ತಲ್ಲ. ಅವ್ರ ಅಣ್ಣ ಏನು ಹೇಳ್ತಾನಂತ ತೋರಿಸ್ತಿರಲ್ಲ, ಬಟ್ ಇಲ್ಲಿ ಸರಿ ಮ್ಯಾಮ್ ಅಂತೆಲ್ಲ ಹೇಳಿರ್ತಾಳೆ. ಮಂಜರಿ ಏನೋ ಮಾತಾಡೋಕ್ಕೆ ಬಂದ್ರೂ ಮಂಜರಿ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಡ್ತಾಳಲ್ಲಿ. ಪರ್ಫೆಕ್ಟ್ ಕಣೆ ಅಂತೆಲ್ಲ ಹೇಳಿ ಇವರು ಆಕೆ ಸಾಕ್ಷಿ ಏನೋ ಎದುರು ಮಾತಾಡಿ ಹೋದ್ಮೇಲೆ ಇವ್ರ ತಂಗಿಯವರು ಏನು ಅಂದ್ಕೊಂಡಿದ್ಲ, ನಮ್ಮಮ್ಮ ಇನ್ನೇನೋ ಆಗ್ಬಿಡ್ತು ಅಂತೆಲ್ಲ ಹೇಳಿ 1 ಲಕ್ಷ ಸಂಪಾದನೆ ಮಾಡ್ತಾಯಿದ್ದೀನಿ ನಾನು ಅಂತೆಲ್ಲ ಹೇಳಿದಾಗ ಅವರೆಲ್ಲ ತುಂಬ ಅಂದರೆ ತುಂಬ 1 ಲಕ್ಷಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ತೀನಿ ತಿಂಗಳಿಗೆ ಅಂತೆಲ್ಲ ಹೇಳಿದೆ. ತುಂಬ ಅಂದರೆ ತುಂಬ ಶಾಕ್ ಆಗ್ತಾರೆ. ನಮ್ಮಮ್ಮ ಏನೋ ಪ್ಲಾನ್ ಮಾಡಿದ್ಲು, ಇದೇನು ಆಯ್ತಲ್ಲ ಅಂತ ಭೂಮಿನೂ ಇರಿಟೇಟ್ ಮಾಡಿ ಇಲ್ಲಿದ್ದ ಸಿಂಧು ಬಿಂದು ಅವರೆಲ್ಲ ಹೋಗ್ತಾರೆ. ಈ ಕಡೆ ಮನೀಶ್ ಬಂದು ಅಗ್ನಿಗೆ ಹೇಳ್ತಾ ಇರ್ತಾನೆ, ಬ್ರೋ ಅದು ಅಮ್ಮ ಹೇಳಿದ್ದು ನಿಜ ಬ್ರೋ, ಅಲ್ಲಿ ಇರೋರೆಲ್ಲ ಡ್ರಗ್ಸ್ ತೊಗೊಳೋರು ಅವರು ಇವರು, ಹಂಗಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಅದು ಬಿಡು ಅಂತೆಲ್ಲ ಹೇಳಿದಾಗ, ಆ ಸಾಕ್ಷಿಗೆ ತೊಂದರೆ ಕೊಟ್ಟಿದ್ದು ಅವರೇ ಅಂತ ಅವ್ರ ಹೆಸರು ತೊಗೊಂಡು ಏನು ಮಾಡ್ತಿದ್ರು, ಅರೆಸ್ಟ್ ಮಾಡಿದ್ರೆ ನನಗೆ ಅವ್ರ ಹೆಸರು ಗೊತ್ತಾಗಬೇಕಂತೆಲ್ಲ ಹೇಳಿ ಫೋನ್ ಹೆಸರು ಅಡ್ರೆಸ್ ತೊಗೊಂಡೆಲ್ಲ ಏನು ಮಾಡ್ತೀನಿ ಅಂತ, ಇಲ್ಲ ನನಗೆ ಗೊತ್ತಾಗಬೇಕಂತೆಲ್ಲ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿದ್ದ ಕೋಪ ಮಾಡ್ಕೊಂಡು ಹೋದಾಗ ಈ ಕಡೆ ಮನೀಶ್ ಈ ಕಡೆ ಸಾಕ್ಷಿ ಆಫೀಸ್ಗಂತ ಹೋಗ್ತಾ ಇರ್ತಾರೆ. ಸಾಕ್ಷಿ ಆಫೀಸ್ಗೆ ಹೋಗ್ತಾ ಇರೋ ಟೈಮಿಗೆ ರಾಜು ಕಾಯ್ಕೊಂತ ನಿಂತು ರಾಜು ಬಂದು ಮಾತಾಡ್ತಾನೆ. ನನಗೆ ಟೈಮ್ ಇಲ್ಲ ಹೋಗ್ತೀನಿ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಸಾಕ್ಷಿ ಹೇಳಿದಾಗ ಟೈಮ್ ಇಲ್ಲ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಡ್ತೀನಿ. ಈ ಕಡೆಯಿಂದ ಅವರು ಏನಿರ್ತಾರಲ್ಲ ಮಂಜರಿ ಅವ್ರು ಬಂದು, ನೋಡಪ್ಪ ನೀನು ಮನೆಗೆ ಬಂದಾಗಿದ್ದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನು ಈ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಇರ್ತಾ ಇರೋದೇ ನೀನು ಸಾಕ್ಷಿ ಸಲ್ವಾ, ನಂಗೆ ಅಷ್ಟು ಕೂಡ ಗೊತ್ತಾಗೋದು ಅವರು ಅದು ಅಂತೆಲ್ಲ ಹೇಳಿ ಜಾರ್ಕೊಂಡ್ಬಿಡ್ತಾನೆ. ಹುಡುಗ ಜಾರ್ಕೊಂಡ್ಮೇಲೆ ನಿನ್ನ ಪ್ಲಾನು ಏನು ಅಂತ ನಂಗೆ ಚೆಂದಾಗಿ ಗೊತ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾ ಈ ಕಡೆ ಸಾಕ್ಷಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕಡೆ ಅವರು ಕಂಪ್ನಿ ಕಡೆಯಿಂದ ಅವರು ಮಲ್ಲಿಕಾ ಮೇಡಮ್ PA ಬಂದು ಸತಾಯಿಸ್ತಾ ಬಂದು, ಏನು ಅಲ್ಲಿ ಕೆಲಸ ಇದ್ದಿಲ್ವಾ ಅರವಿಂದ್ ಸರ್ ಮನೇಲಿ, ಬರೀ ಆಫೀಸ್ ಕೆಲಸ ಇತ್ತಾ, ಪಾತ್ರೆ ತೊಳೆಯೋದು ಸಾಮಾನು ತೊಳೆಯೋದೆಲ್ಲ ಇತ್ತಾ ಅಂತೆಲ್ಲ ಹೇಳಿ ಹೀಯಾಳಿಸ್ತಾ ಇದ್ದಾಗ, ಮ್ಯಾಮ್ ನನ್ನ ಕೆಲಸ ಎಷ್ಟಿದೆ ಅಷ್ಟೇ ನಾನು ತಲೆ ಕೆಡಿಸ್ಕೊಂಡು ಬೇರೆದ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಅಂತೆಲ್ಲ ಹೇಳ್ದೆ. ಹೋಗಲಿ ಬಿಡೆ ಸಾಕ್ಷಿ, ನೀನು ಯಾಕೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀಯಾ ಅಂತೆಲ್ಲ ಹೇಳಿ ಅವರು ಆ ಕಡೆ ಅಕ್ಕಪಕ್ಕದಾಗಿರೋರೆಲ್ಲ
ಸುಮ್ಮನೆ ಇರು ಅಂತೆಲ್ಲ ಹೇಳಿದೆ. ಈ ಕಡೆ ಸಾಕ್ಷಿ ಒಂದು ಕಡೆ ಹೋಗ್ತಾ ಇರ್ತಾಳೆ, ಅಗ್ನಿ ಸಾರ್ ಕೂಡ ಒಂದು ಕಡೆಯಿಂದ ಪಾಸ್ ಆಗ್ತಾ ಇರ್ಬೇಕಾದ್ರೆ ಎದುರಿಗೆ ನಿಂತು ಸ್ವಲ್ಪ ಮಾತಾಡ್ತಾರೆ ಇವರಿಬ್ಬರು ಮಾತಾಡ್ತಾ ಇರೋದು ನೋಡಿ, ಹೌದು ನೀನೆದಕ್ಕೆ ಅಲ್ಲಿಗೆ ಬರಬೇಕು ಅಂತೆಲ್ಲ ಹೇಳಿದೆ. ಇಲ್ಲ ನನಗೆ ಅರವಿಂದ್ ಸಾರ್ ಬರೋಕ್ಕೆ ಹೇಳಿದಾರ ಅಂತೆಲ್ಲ ಹೇಳಿದೆ. ನೋಡಿರಿ ಎದಕ್ಕೆ ನೀವು ಅಲ್ಲಿಗೆ ಹೋಗ್ತೀರಿ ಅಂತೆಲ್ಲ ಹೇಳಿದೆ. ಅರವಿಂದ್ ಸಾರ್ ಹೇಳಿದಾರೆ, ನಾನು ಅದಕ್ಕೆ ಹೋಗ್ತೀನಿ ಮೀಟಿಂಗ್ಗೆ ಅಂತೆಲ್ಲ. ಬೇಡ ನೀವು ಮೀಟಿಂಗ್ ಬರೋದೇನು ಅವಶ್ಯಕತೆ ಇಲ್ಲ ಅಂತೆಲ್ಲ. ಅಲ್ಲ ಸರ್, ಅರವಿಂದ್ ಸರ್ ಹೇಳ್ದಂಗೆ ಅವ್ರ ಬಾಸ್ ಇದ್ದಾರಲ್ಲ, ನಾನು ಅವ್ರ ಪಿ ಎನ ಅವ್ರು ಹೇಳ್ದಂಗೆ ನಾನು ಕೇಳಬೇಕು, ನಾನು ಹೇಳ್ದಂಗೆ ನೀನು ಕೇಳಬೇಕಂತ ಇವರಿಬ್ಬರ ಮಧ್ಯದಲ್ಲಿ ಜಗಳ ನಡೀತಾನೆ ಇರ್ತೈತಿ. ಎಷ್ಟು ದಿವಸ ಆಯ್ತು ನಿನ್ನ ಕೆಲ್ಸಕ್ಕೆ ಬಂದಿದ್ದು? 1 ವಾರ ಆಯಿತು ಸರ್ ಅಷ್ಟೇ ಅಂತೆಲ್ಲ ಹೇಳ್ದ. ಜಸ್ಟ್ 1 ವಾರ ಆಯಿತಾ? ಅವರು ನಮಗೆ ಎಷ್ಟು ದಿವಸದಿಂದ ಬಿಸ್ನೆಸ್ ಇದರಲ್ಲಿ ಇದ್ದಾರೆ ಗೊತ್ತಾ ಅಂದರೆ 20 ವರ್ಷದಲ್ಲಿದ್ದ ಅಂತೆಲ್ಲ ಹೇಳ್ತಾ. ಶಶಿಧರ್ ಅಂಕಲ್ ಅವರು 20 ವರ್ಷದಿಂದ ನಮ್ಮ ಜೊತೆ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಆವಾಜ್ ಹಾಕ್ತಾ ಇದ್ದಾನೆ. ಇಲ್ಲ ಒಂದು ಕೆಲಸ ಮಾಡ್ತೀನಿ, ನಾನು ಅರವಿಂದ್ ಸಾರ್ಗೆ ಫೋನ್ ಮಾಡ್ತೀನಿ, ಅರವಿಂದ್ ಸಾರ್ ಹೋಗಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಹೇಳಿದಾಗ, ಹೌದಾ ಸರಿ ಬಿಡು ಅಂತೆಲ್ಲ ಹೇಳಿ ಮತ್ತೆ ಇವಾಗ ಇದು ಮಾಡ್ತಾರೆ. ಈ ಕಡೆ ಅರವಿಂದ್ ಸಾರ್ಗೆ ಫೋನ್ ಮಾಡ್ತೀನಿ, ಬೇಡ ಹೆಂಗೋ ನೀನು 1 ವಾರ ಆಯಿತು ಬಂದು ಕೆಲ್ಸಕ್ಕೆ ಅಂತೆಲ್ಲ ಹೇಳ್ತೀಯ, ಹಂಗೆ ಬಂದುಬಿಡು, 1 ವಾರ ನಿನಗೂ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ, ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತೆಲ್ಲ ಹೇಳ್ತಾರೆ. ಲುಕ್ ನಾನು ಮಾತಾಡ್ತಾ ಇರೋದು ನೀನು ಕೇಳಿಸ್ಕೋಬೇಕಷ್ಟೇ ಅಂತೆಲ್ಲ. ಇಲ್ಲಿ ಆಫೀಸ್ ಅವರೆಲ್ಲ ಹುಡುಗಿಯರೆಲ್ಲ ಇವರಿಬ್ಬರು ಜಗಳ ಆಡ್ತಾ ಇರೋದು, ಇವರಿಬ್ಬರು ಮಾತಾಡ್ತಾ ಇರೋದೆಲ್ಲ ನೋಡಿ ಅಗ್ನಿಗೂ ಸ್ವಲ್ಪ ಇರಿಟೇಟ್ ಆಗ್ತೈತಿ. ಇವರೆಲ್ಲ ಸುಮ್ಮನೆ ಇವ್ರ ಮುಂದೆ ಎಲ್ಲ ಇನ್ಸಲ್ಟ್ ಆಗೋದು ಚೆನ್ನಾಗಲ್ಲ ಅಂತೆಲ್ಲ ಹೇಳಿ ಅಗ್ನಿ ಸುಮ್ಮನೆ ಆಗಿಬಿಡ್ತಾನೆ. ಅಗ್ನಿ ಸುಮ್ಮನೆ ಆಗಿ ಅಲ್ಲಿಂದ ಹೋದಾಗ ಈ ಕಡೆ ಮನೀಶು ಮತ್ತು ಅವರು ಮಲ್ಲಿಕಾ ಮೇಡಮು ಮತ್ತು ಆಮೇಲೆ ರಿಯಾ ಎಲ್ಲರೂ ಮಾತಾಡ್ತಾರೆ. ಮ್ಯಾಮ್ ಆ ಹುಡುಗಿ ತುಂಬ ಪಾಪದ ಹುಡುಗಿ ಅಲ್ಲ ಮ್ಯಾಮ್, ಇಷ್ಟು ದಿವಸ ಮನೀಶ್ ಸರ್ ಹ್ಯಾಂಡಲ್ ಮಾಡ್ತಾ ಇರೋ ಫೈಲೆಲ್ಲ ಕೇಳ್ತಾ ಇದ್ದಾಳ ಅಂತೆಲ್ಲ ಹೇಳಿದಾಗ, ಈ ಹುಡುಗಿನ ನಾವು ಹೆಂಗಾದರೂ ಮಾಡಿ ಮಟ್ಟ ಹಾಕಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ ಅವಳು ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ, ಹೆಂಗಾದರೂ ಮಾಡಿ ಇದು ವಾವ್ ರಿಯಾ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತೆಲ್ಲ ಹೇಳ್ದೆ. ವರ್ಕ್ ಕಲಿತಾ ಇದ್ದಾಳ, ನೋಡೋಣ ಇನ್ನು ನಮಗೂ ಟೈಮ್ ಇದೆ ಅಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದ. ಯು ಫುಲ್ ಅಂತೆಲ್ಲ ಹೇಳ್ದೆ. ನಾವು ಏನಾದರೂ ಮಾಡ್ತೀವಿ, ನಾವೆಲ್ಲ ಸುಮ್ಮನೆ ಇರ್ತೀವ ಅಂತೆಲ್ಲ ಹೇಳಿ ರೀನಾ ಬಾಯಿ ಮುಚ್ಚಿಸ್ಬಿಡ್ತಾರೆ ಇವರು ಮೇಡಮ್ ಅವರು. ಇಲ್ಲಿ ನೆಕ್ಸ್ಟ್ ಎಪಿಸೋಡು ಇನ್ನೂ ಬಂದಿರಲ್ಲ. ಈ ಕಡೆ ಇಲ್ಲ ಮ್ಯಾಮ್ ಆ ಹುಡುಗಿನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ದೆ. ನೆಕ್ಸ್ಟ್ ಎಪಿಸೋಡ್ ಶಶಿಧರ್ ಅಂಕಲ್ ಹತ್ರ ಇಂಟರ್ವ್ಯೂಗೆ ಹೋಗೋಯ್ತಾ. ಒಂದು ಬಿಸ್ನೆಸ್ ನಡೆಸಬೇಕಂದ್ರೆ ಮುಖ್ಯವಾಗಿ ಏನು ಬೇಕು, ಸಿಮೆಂಟ್ಗಿಂತ ಸ್ಟ್ರಾಂಗ್ ಆಗಿ ಅಂತೆಲ್ಲ ಹೇಳ್ದೆ. ಅವರು ಅಗ್ನಿ ಅದು ಇದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಾಕ್ಷಿ ನಂಬಿಕೆ ಬೇಕು ಸಾರ್, ನಂಬಿಕೆ ಅಂತೆಲ್ಲ ಹೇಳ್ದೆ. ನಂಬಿಕೆ ಬೇಕು ಅಂತೆಲ್ಲ ಹೇಳಿದ್ದಾಗ ಶಬಾಷ್ ಅಂತ ಹೇಳಿಸ್ಕೊಂಡ್ಬಿಡ್ತಾ. ಶಬಾಷ್ ಅಂತೆಲ್ಲ ಹೇಳಿಸ್ಕೊಂಡ್ಮೇಲೆ ಪ್ರತಿ ಸಲನೂ ನೀನು ನನಗೆ ಅವಮಾನ ಮಾಡೋಕ್ಕೆ ಬರ್ತಿದ್ಯಲ್ಲ ಅಂತೆಲ್ಲ ಹೇಳ್ತಾನೆ. ನೀ ಬಂದಾಗೆಲ್ಲ ನನಗೆ ಅವಮಾನ ತಪ್ಪಿದ್ದೇ ಅಲ್ಲ ಅಂತೆಲ್ಲ ಹೇಳಿ ಸಾಕ್ಷಿ ಹತ್ರ ಜಗಳ ಆಡ್ತಾನೆ. ನೆಕ್ಸ್ಟ್ ಎಪಿಸೋಡಲ್ಲಿ ನನ್ನ ಮುಂದೆ ಇದ್ದರೆ ಏನಾದರೂ ಒಂದು ಪ್ರಾಬ್ಲಮ್ ಸೃಷ್ಟಿ ಮಾಡ್ತಾ ನೀನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೆಯಾ ಇದೆಲ್ಲ ಅಂತೆಲ್ಲ